ಪ್ರತಿಯೊಬ್ಬರೂ ಬಾಯಿಯನ್ನು ಎರಡು ಕಡೆ ಹದ್ದಿನಲ್ಲಿ ಇಟ್ಟುಕೊಳ್ಳಬೇಕು. ಒಂದು ತಿನ್ನುವಾಗ, ಎರಡು ಮಾತನಾಡುವಾಗ. ಮೊದಲನೆಯದು ಆರೋಗ್ಯವನ್ನು ಕಾಪಾಡುತ್ತದೆ, ಇನ್ನು ಎರಡನೆಯದು ಬಾಂಧವ್ಯಗಳನ್ನು ಕಾಪಾಡುತ್ತದೆ. ಯಾವ ದಿನ ನಾವು ನಗುವುದಿಲ್ಲವೋ ಆ ದಿನ ವ್ಯರ್ಥವಾದಂತೆ. ನಮ್ಮ ನೋವು ಇತರರನ್ನು ನಗಿಸಿದರೂ ತೊಂದರೆಯಿಲ್ಲ, ಆದರೆ ನಮ್ಮ ನಗು ಇತರರನ್ನು ನೋಯಿಸಬಾರದು. ಈ ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತವಲ್ಲ, ಹಾಗೆ ನಮ್ಮ ಕಷ್ಟಗಳು ಕೂಡ. ಅಂದುಕೊಂಡರೆ ನಿಮ್ಮ ಹಣೆ ಬರಹ ಇಷ್ಟೇ ಎಂದು ಹೇಳುವವರು ಕೂಡ ನಿಮ್ಮ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾಡುವ ತಾಕತ್ತು ನಿಮ್ಮಲ್ಲಿದೆ. ಹಾಗೆಂದು ಈಗ ಬಂದಿರುವ ಸ್ವಲ್ಪ ಕಷ್ಟಗಳಿಗೆ ನೀವು ತಲೆ ತಗ್ಗಿಸಿದರೆ ಹೇಗೆ? ಧೈರ್ಯವಾಗಿರಿ. ಜಗಳವಾಡದೇ ಇರುವ ಪತಿ ಪತ್ನಿ ಮದುವೆ ಅನ್ನುವ ಬಂಧನಕ್ಕೆ ನಿಜವಾದ ಪ್ರತಿರೂಪರು ಎನ್ನುವುದಾದರೆ, ಎಷ್ಟೇ ಜಗಳವಾಡಿದರೂ ಕೂಡ ಬೇರೆ ಆಗದ ಪತಿ ಪತ್ನಿ ಸ್ವಚ್ಛವಾದ ಪ್ರೇಮಕ್ಕೆ ಅದ್ಭುತವಾದ ಸ್ವರೂಪರು. ಏಕೆಂದರೆ ಜಗಳವಾದ ಮಾತ್ರಕ್ಕೆ ಪ್ರೇಮವಿಲ್ಲವೆಂದೇನೂ ಅಲ್ಲ. ಎಲ್ಲಿ ಪ್ರೇಮವಿರುತ್ತದೆಯೋ ಅಲ್ಲಿ ಜಗಳವೂ ಇರುತ್ತದೆ. ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿಗಳ ಭಿನ್ನಾಭಿಪ್ರಾಯದಿಂದ ಮನಸ್ತಾಪಗಳು ಬರಬಹುದೇನೋ, ಆದರೂ ಆ ಭಿನ್ನಾಭಿಪ್ರಾಯದಲ್ಲೂ ಇಬ್ಬರ ಆಳವಾದ ಮನಸ್ಸಲ್ಲಿ ಅಭಿಪ್ರಾಯ ಒಂದೇ ಇರುವುದರಿಂದ ಕೊನೆಯವರೆಗೂ ಜೊತೆಯಲ್ಲೇ ಇರುವವರು. ಬರೀ ಭಿನ್ನಾಭಿಪ್ರಾಯ ಬೇರೆ ಆದ ಮಾತ್ರಕ್ಕೆ ದೂರವಾದರೆ ಬೇರೆಯವರೊಂದಿಗೆ ಅಭಿಪ್ರಾಯ ಒಂದೇ ಇರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಈ ಪ್ರಪಂಚದಲ್ಲಿ ಯಾವ ಇಬ್ಬರ ವ್ಯಕ್ತಿಗಳ ಅಭಿಪ್ರಾಯ ಒಂದೇ ಇರುವುದು ಬಹಳ ಅಪರೂಪ. ಜೊತೆಯಲ್ಲಿ ಇದ್ದಾಗಲೇ ತಿಳಿಯುವುದು ಯಾರ ಅಭಿಪ್ರಾಯ ಏನು ಎಂದು. ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ಅಭಿಪ್ರಾಯ ಭಿನ್ನವಾಗಿದ್ದರೂ ಮನಸ್ಸಲ್ಲಿ ಬಿಟ್ಟಿರಲಾರದಷ್ಟು ಪ್ರೇಮ ಇರುವುದರಿಂದ ಎಷ್ಟೇ ಜಗಳವಾಡಿದರೂ ಜೊತೆಯಲ್ಲೇ ಇರುವರು. ನಾವು ಯಾವಾಗಲೂ ನಮ್ಮ ಅಭಿಪ್ರಾಯದಂತೆ ಇತರರೂ ಇರಬೇಕೆಂದು ತಿಳಿಯುವುದು ಮೂರ್ಖತನ. ಈ ಜೀವನದಲ್ಲಿ ಯಾರೂ ಯಾರನ್ನೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಹಾಗೆ ನಿಮ್ಮನ್ನು ಯಾರೋ ಅರ್ಥ ಮಾಡಿಕೊಳ್ಳಬೇಕೆಂದು ಯಾವತ್ತೂ ಭಾವಿಸಬೇಡಿ, ಅದು ಎಂದಿಗೂ ಸಾಧ್ಯವಿಲ್ಲ. ಏಕೆಂದರೆ ಕೇವಲ ಒಬ್ಬ ವ್ಯಕ್ತಿಯಿಂದ ಮಾತ್ರ ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ನೀವೇ. ಅದನ್ನು ಪ್ರಯತ್ನಿಸಿ. ನಿಮ್ಮನ್ನು ನೀವು ಅರ್ಥ ಮಾಡಿಕೊಂಡಾಗಲೇ ನೀವು ಎಲ್ಲರೊಂದಿಗೆ ಪ್ರೇಮದಿಂದ ಮತ್ತು ಸಂತೋಷದಿಂದ ಇರಲು ಸಾಧ್ಯ. ಮುಖ್ಯವಾಗಿ ಪತಿ ಪತ್ನಿ 100 ಕಾಲ ಜೊತೆಗಿರಲು ಸಾಧ್ಯ. ಇದನ್ನೇ ಎಲ್ಲ ವೇದ ಪುರಾಣಗಳಲ್ಲಿ ಹೇಳಿರುವುದು. ಜಗಳವಾದ ಪ್ರತಿ ಬಾರಿ ನಮಗನಿಸುವುದು ನಾವು ಜೊತೆಗಿರುವುದು ನಮ್ಮ ಮಕ್ಕಳಿಗಾಗಿ ಅಥವಾ ಜವಾಬ್ದಾರಿಗಾಗಿ ಅಥವಾ ಸಮಾಜಕ್ಕೆ ಹೆದರಿ ಎಂದು. ಅದು ಖಂಡಿತವಾಗಿಯೂ ಸುಳ್ಳು. ನೀವು ಒಬ್ಬರಿಗೊಬ್ಬರು ಜೊತೆ ಇರುವುದಕ್ಕೆ ಇದು ಯಾವುದೂ ಕಾರಣವಲ್ಲ. ಆಳದಲ್ಲಿ ಒಬ್ಬರ ಬಗ್ಗೆ ಒಬ್ಬರಿಗೆ ಪ್ರೇಮವಿದೆ. ಆದ್ದರಿಂದ ಮಕ್ಕಳು ಬೆಳೆದು ಅವರ ದಾರಿಯಲ್ಲಿ ಅವರು ಹೋಗುವರು. ಆದರೆ ಭವಿಷ್ಯದಲ್ಲಿ ಒಬ್ಬರಿಗೊಬ್ಬರು ಜೊತೆಯಾಗಿರಬೇಕಾದವರು ನೀವು ಎಂದು ಒಂದೊಂದೇ ಅರ್ಥವಾಗುತ್ತದೆ. ಮನುಷ್ಯ ತಾನು ವಾಸಿಸುವ ಮನೆಯನ್ನು ಬದಲಾಯಿಸುತ್ತಾನೆ, ಓಡಿಸುವ ವಾಹನವನ್ನು ಬದಲಾಯಿಸುತ್ತಾನೆ, ಕೊನೆಗೆ ಸ್ನೇಹವನ್ನೂ ಬದಲಾಯಿಸಬಹುದು. ಆದರೂ ಮನುಷ್ಯ ದುಃಖದಲ್ಲೇ ಇರುವನು. ಏಕೆಂದರೆ ಮನುಷ್ಯ ಸಂತೋಷವನ್ನು ವ್ಯಕ್ತಿ, ವಸ್ತು ಅಥವಾ ವಿಷಯದಲ್ಲೇ ಹುಡುಕುತ್ತಿರುವನು. ಯಾವಾಗಾದರೆ ಮನುಷ್ಯ ಶಾಶ್ವತವಾದ ಸಂತೋಷವನ್ನು ತನ್ನ ಅಂತರಂಗದಲ್ಲಿ ಕಂಡುಕೊಳ್ಳುವನೋ ಆಗ ಯಾವಾಗಲೂ ಸಂತೋಷದಲ್ಲಿರಲು ಆರಂಭಿಸುವನು. ಹಾಗೆಂದು ವ್ಯಕ್ತಿ, ವಸ್ತು ಅಥವಾ ವಿಷಯಗಳಲ್ಲಿ ಸಂತೋಷವಿಲ್ಲವೆಂದೇನೂ ಅಲ್ಲ. ಆದರೆ ಒಂದು ಸಂದರ್ಭದಲ್ಲಿ ಅವುಗಳು ನಂತರ ದುಃಖವನ್ನು ಕೊಡುತ್ತವೆ. ಗಮ್ಯ ಸ್ಥಿರವಾಗಿರಬೇಕು. ಖಚಿತವಾದ ಮಾರ್ಗವನ್ನು ನಿರ್ಣಯಿಸಬೇಕು.
ಪ್ರಯತ್ನದಲ್ಲಿ ರಾಜಿ ಆಗಬಾರದು. ಆಗಲೇ ಯಶಸ್ಸು ನಮ್ಮದಾಗುತ್ತದೆ. ಉತ್ತಮರು ಆಗಾಗ ಆತ್ಮವಿಮರ್ಶೆ ಮಾಡಿಕೊಳ್ಳುತ್ತಾ ತಮ್ಮನ್ನು ತಾವು ಸರಿಪಡಿಸಿಕೊಳ್ಳುತ್ತಾರೆ. ಆದರೆ ಕೆಲವರು ಯಾವಾಗಲೂ ಇತರರನ್ನು ನಿಂದಿಸುತ್ತಾ ಇದ್ದು ಬಿಡುವರು. ಮಾತನಾಡುವುದು ದೇವರು ಕೊಟ್ಟವರ ಹಾಗೆಂದು ಇತರರನ್ನು ನಿಂದಿಸುವುದಲ್ಲ. ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡುವುದನ್ನು ಅಭ್ಯಾಸ ಮಾಡಿಕೊ. ಇಂದ್ರಿಯ ನಿಗ್ರಹವನ್ನು ಸಾಧಿಸಿದವನಿಗೆ ಇನ್ನು ಸಾಧನೆ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಆದರೆ ಅಲ್ಲಿಯವರೆಗೂ ಸಾಧನೆ ಮಾಡುತ್ತಲೇ ಇರಬೇಕು. ನಂಬಿಕೆ ಓದುವುದಕ್ಕೆ 3 ಅಕ್ಷರ, ಆದರೆ ಅದನ್ನು ಸಂಪಾದಿಸುವುದು ಅಷ್ಟು ಸುಲಭವಲ್ಲ. ಏಕೆಂದರೆ ಅದು ಹಣಕ್ಕಿಂತಲೂ ಮೌಲ್ಯವಾಗಿರುವುದು. ಮಾತು ಹದ್ದು ಮೀರಿದರೆ ತಪ್ಪು, ಹಾಗೆ ಖರ್ಚು ಮಿತಿ ಮೀರಿದರೆ ಸಾಲ. ಈ ಎರಡೂ ಮನಃಶಾಂತಿಗೆ ಹಾನಿಕರ. ಗತ ಅನ್ನುವುದು ಭವಿಷ್ಯತ್ತನ್ನು ಮುಂದೆ ಸಾಗಿಸುವ ಹಾಗೆ ಇರಬೇಕು, ಈಗಿನದನ್ನು ನಾಶಪಡಿಸುವ ಹಾಗೆ ಅಲ್ಲ. ಒಳ್ಳೆಯತನ ನಾವು ಮಾಡುವ ಕೆಲಸದಲ್ಲಿ ಇರಬೇಕೇ ಹೊರತು ನಾವು ಆಡುವ ಮಾತುಗಳಲ್ಲಿ ಅಲ್ಲ. ಇತರರಿಂದ ಸಹಾಯ ಬಯಸುವ ಯಾರೊಬ್ಬರೂ ಭಿಕ್ಷುಕರಲ್ಲ. ಆದರೆ ಸಹಾಯ ಮಾಡುವ ಪ್ರತಿಯೊಬ್ಬರೂ ದೇವರಿಗೆ ಸಮ. ನಿಮ್ಮೊಂದಿಗೆ ಮಾತನಾಡಲು ಸಮಯವಿಲ್ಲವೆಂದು ಹೇಳುವವರನ್ನು ನಂಬಬೇಡಿ. ಅವರಿಗೆ ಪ್ರಾಮುಖ್ಯತೆ ಇರುವ ಪಟ್ಟಿಯಲ್ಲಿ ನೀವು ಇಲ್ಲವೆಂದು ಗ್ರಹಿಸಿ. ಈ ಸಮಾಜ ನೀತಿ ನಿಜಾಯಿತಿಯಿಂದ ಇರುವವರನ್ನು ಗೌರವಿಸುವುದು ಯಾವತ್ತೋ ಮರೆತು ಬಿಟ್ಟಿದೆ. ಅವಕಾಶಕ್ಕೆ ಅನುಗುಣವಾಗಿ ನಟಿಸುತ್ತಾ ಬದುಕುವವರಿಗೆ ಬೆಲೆ ಮತ್ತು ಗೌರವ ಕೊಡುತ್ತದೆ. ಜೀವನದಲ್ಲಿ ಧನವೇ ನಿಜವಾದ ಶಕ್ತಿಯಲ್ಲ. ಬದುಕುವುದಕ್ಕೆ ಹಣ ಬೇಕು, ಆದರೆ ಹಣವೇ ಬದುಕಾಗಬಾರದು. ಒಳ್ಳೆಯತನ, ಪರಿಶುದ್ಧತೆ ನಿಜವಾದ ಶಕ್ತಿ. ನಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹಣ ಗಳಿಸಬೇಕಿಲ್ಲ. ತಾತ್ಕಾಲಿಕವಾಗಿ ಹಣ ಸಂತೋಷವನ್ನು ಕೊಟ್ಟರೂ ಶಾಶ್ವತವಾದ ಆನಂದವನ್ನು ಕೊಡುವುದಿಲ್ಲ. ಹಣ ಇರುವ ಪ್ರತಿಯೊಬ್ಬರೂ ಸಂತೋಷವಾಗಿರುವವರು ಎಂದೇನೂ ಇಲ್ಲ. ಸಂತೋಷ ಒಳಗಿನ ತೃಪ್ತಿಯಿಂದ ಬರುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.